ಅತ್ತೆ ಅತ್ತೆ ಎಲ್ಲೋದ್ರಿ ಅತ್ತೆ? ನನಗೂ ಹೇಳ್ದೆ ಹೋದ್ರಲ್ಲ. ಹಾಲಲ್ಲೂ ಇಲ್ಲ, ರೂಮಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಎಲ್ಲೋದ್ರಿ ಅತ್ತೆ? ನಾನು ಹೇಳ್ಬಿಟ್ಟು ಹೋಗಿದ್ರೆ ಏನಾಗ್ತಾಯಿತ್ತು? ಕಿತಾಪತಿ ಹಿಂಗ್ಸು, ಬರೀ ಕಿತಾಪತಿ, ಬರೀ ಕಿತಾಪತಿ. ಎಲ್ಲಂದ್ರಲ್ಲಿ ಹೋಗೋದು, ನನ್ನನ್ನು ಕರ್ಕೊಂಡೆ. ಅತ್ತೆ ಎಲ್ಲೋಗಿದ್ರಿ ಅತ್ತೆ? ನಾನು ಆವಾಗಲಿಂದ ನಿಮ್ಮನ್ನು ಎಷ್ಟು ಹುಡುಕ್ದೆ ಗೊತ್ತಾ? ನಾನು ಮುಂದೆ ಮನೆ ಸವಿತಾ ಮನೆಗೆ ಹೋಗಿದ್ದೆ. ಯಾಕತ್ತೆ ಆಯಮ್ಮನ ಮನೆಗೆ ಹೋಗಿದ್ದಿ? ಯಾಕೆ ಅಂದರೆ ಅವ್ರ ಮನೇಲಿ ಹೊಸ್ದಾಗಿ ಬಂದಿರೋ ಸೊಸೆ ಇದ್ದಾಳಲ್ಲ, ಅವಳನ್ನ ನೋಡಕ್ಕೆ ಹೋಗಿದ್ದೆ. ಅಲ್ಲೇ ನಾವೆಲ್ಲರೂ ಮೊನ್ನೆ ಅವ್ರ ಮದ್ವೆಗೆ ಹೋಗಿದ್ವಿ ತಾನೆ, ಮತ್ತೇನು ನೋಡಕ್ಕೆ ಹೋಗಿದ್ರಿ ನೀವು? ಅದಲ್ಲಮ್ಮ, ಮದುವೆಲಿ 1 kg ಫೌಂಡೇಶನು, 1 kg ಪೌಡ್ರ್ ಹಾಕ್ಕೊಂಡು ಚೆನ್ನಾಗೇ ಕಾಣ್ತಾರೆ. ಮನೇಲಿ ಮಾಮೂಲಿ ಆಗಿರ್ತಾರಲ್ವಾ, ಅದನ್ನೇ ನೋಡ್ಕೊಂಬರಕ್ಕೆ ಹೋಗಿದ್ದೆ. ಮತ್ತೆ ಹಿಂಗೆಲ್ಲ ಕೆಲಸ ಮಾಡ್ತಾಳೆ ಅಂತ ನೋಡ್ತಾ ಇದ್ದೆ. ಮತ್ತೆ ಯಾಕೆ ತಡ ಹೇಳಿ, ಹೆಂಗಿದ್ದಾರೆ ಅವ್ರ ಸೊಸೆ, ಏನೇನು ಮಾಡ್ತಾರೆ ಅಂತ? ಹೇಳ್ಕೊಳ್ಳೋ ಅಂತ ಸುಂದ್ರಿ ಏನಲ್ಲ, ಆದರೆ ಮನೆಗೆ ಹೋದವ್ರನ್ನ ಚೆನ್ನಾಗಿ ಭಾವನಿಸ್ಕೋತಾಳೆ, ಚೆನ್ನಾಗಿ ನೋಡ್ಕೊತಾಳೆ ಕಣೆ. ಅವಳತ್ತೆ ಹೋಗಿ 1 ಗಂಟೆ ಕುತ್ಕೊಂಡ್ರು ಕಾಫಿ ಕೇಳ್ತಿರ್ಲಿಲ್ಲ, ನೀರು ಕೇಳ್ತಿರ್ಲಿಲ್ಲ. ಆದರೆ ಸೊಸೆ ಆ ಥರ ಅಲ್ಲ ಕಣೆ. ಹೋಗಿದ ತಕ್ಷಣ ಕಾಫಿ ಬೇಕಾ ಆಂಟಿ, ಟೀ ಬೇಕಾ ಆಂಟಿ ಅಂತೆಲ್ಲ ಕೇಳ್ತಾಳೆ. ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ವಲ್ಲ, ಅದಕ್ಕೆ ಕಾಫಿ ಬೇಕಾ ಟೀ ಬೇಕಾ ಅಂತೆಲ್ಲ ಕೇಳ್ತಾಳೆ. ನಿಮ್ಮ ಬಗ್ಗೆ ಗೊತ್ತಾದ್ಮೇಲೆ ಏನು ಕೇಳಕ್ಕೆ ಹೋಗಲ್ಲ ಅವಳು. ಏನು ಹೇಳ್ತಾ ಇದೆಯಾ? ಏನದು? ಜೋರಾಗಿ ಹೇಳು. ಏನಿಲ್ಲ ಅತ್ತೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ಅಂತ ಸ್ವಲ್ಪ ಹೇಳಿ. ನಾನು ಹೋದ್ಮೇಲೆ ಕೂತ್ಕೊಳ್ಳಿ ಆಂಟಿ, ಕಾಫಿ ಮಾಡಿಕೊಡ್ತೀನಿ ಅಂತ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಲು. ಇವರು ಸುಬ್ರು ಅನ್ನೋ ಭಾವನೆನೇ ಇಲ್ಲ, ಎಷ್ಟೋ ವರ್ಷದಿಂದ ಮಾತಾಡಿರೋ ಥರ ಮಾತಾಡಿದ್ಲು. ಹಾಗಿದ್ರೆ ಕಾಫಿಗೆ ಎಮ್ಮೆ ಹಾಲು ಹಾಕಿದ್ಲಾ, ಹಸು ಹಾಲು ಹಾಕಿದ್ಲಾ? ಯಾವ ಹಾಲಾದರೆ ಏನೇ, ಅವೆಲ್ಲ ಮುಖ್ಯ. ಮನೆಗೆ ಬಂದವ್ರನ್ನ ಹೇಗೆ ನೋಡ್ಕೊತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಅದು ಮುಖ್ಯ ಕಣೆ. ಅರ್ಥ ಮಾಡ್ಕೊ. ನೀನು ಅಷ್ಟೇ, ಯಾರೇ ನಮ್ಮ ಮನೆಗೆ ಬಂದರೂ ಅಷ್ಟೇ ಚೆನ್ನಾಗಿ ನೋಡ್ಕೊಬೇಕು. ಅರ್ಥ ಆಯ್ತಾ? ಅರ್ಥ ಆಯಿತು ಅತ್ತೆ, ನೋಡ್ಕೋತೀನಿ. ಹೌದು, ನನ್ನನ್ನು ಮನೆಯೆಲ್ಲ ಹುಡುಕ್ತೆ ಅಂದಲ್ಲ, ಏನಕ್ಕೋಸ್ಕರ ಹುಡುಕ್ತಾ ಇದ್ದೆ? ನಿಮ್ಮ ಸೀರೆನ ಐರನ್ ಮಾಡ್ತಿದ್ನಾ, ಆವಾಗ ನಿಮಗೊಂದು ಫೋನ್ ಬಂತು. ಹಾಂ ಹೇಳು. ಫೋನಲ್ಲಿ ಮಾತಾಡಿರೋ ಸೀರೆಗೆ ಸುಟ್ಟಾಕ್ಬಿಟ್ಟ, ಏನು ಕತೆ? ಸೀರೆ ಅಲ್ಲ ಅತ್ತೆ, ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸು. ಅಯ್ಯೋ ಅಯ್ಯೋ, ಬುದ್ಧಿ ಇದೆಯೇನೆ ನಿಮಗೆ? ಆ ಸೀರೆ ಬೆಲೆ 1000 ರೂಪಾಯಿ ಅಂದರೆ ಎಂಬ್ರಾಯ್ಡ್ರಿ ಮಾಡಿಸಿಕ್ಕೆ 5000 ರೂಪಾಯಿ ಆಯಿತು ಕಣೆ. ನಿಮ್ಗೆ ಬುದ್ಧಿ ಇಲ್ವೇನೆ? ನಂಗೆ ಗೊತ್ತು ಅತ್ತೆ ನೀವು ಬೈತೀರಾ ಅಂತ, ಅದಕ್ಕೆ ಅದೇ ಕಲರ್ದು ಬ್ಲೌಸು ಕಟ್ ಮಾಡಿಟ್ಟಿದ್ದೀನಿ, ಪ್ಯಾಚ್ ಹಾಕೋಣ ಅಂತ. ಅಯ್ಯೋ ಅಯ್ಯೋ, ಮತ್ತೆ 2 ಬ್ಲೌಸು ಹಾಳು ಮಾಡಿಬಿಟ್ಟೇನೆ ನೀನು. ಸರಿ ಮಾಡೋಣ ಅಂತಾನೆ ಪ್ಯಾಚ್ ವರ್ಕ್ ಮಾಡಿದೆ, ಆದರೆ ಎಲ್ಲ ಎಡವಟ್ಟಾಗೋಯ್ತತ್ತೆ. ಈಗೇನು ಮಾಡೋದತ್ತೆ? ನನ್ನ ಕರ್ಮ ಕಣೆ. ಏನೇ ಒಂದು 10 ನಿಮಿಷ ನಾನು ಹೊರಗಡೆ ಹೋದರೆ ಏನೋ ಒಂದು ಕಿತ್ತೋದು ಕೆಲಸ ಮಾಡಿರ್ತೀಯಲ್ಲ ಮನೇಲಿ ನೀನು. ಅಮ್ಮ ತಾಯಿ ಭಿಕ್ಷೆ ಹಾಕಿ, ನನಗೆ 10 ಜನ ಮಕ್ಕಳೆಲ್ಲ ಊಟ ಮಾಡಿಲ್ಲ, ಏನಿಲ್ಲ, ಅನ್ನನೋ ಮುದ್ದೆನೋ ಏನೋ ಒಂದು ಹಾಕಿ, ದಯವಿಟ್ಟು ನಿಮಗೆ ಪುಣ್ಯ ಬರುತ್ತೆ. ಅತ್ತೆ ಹೇಳಿದ್ರಲ್ವಾ, ಮನೆಗೆ ಬಂದವ್ರನ್ನ ಕಾಫಿ ಟೀ ಮಾಡಿಕೊಡು, ಚೆನ್ನಾಗಿ ನೋಡ್ಕೊ ಅಂತ. ಈಗ ಮೊದಲೇ ಬೇಜಾರು ಮಾಡಿದ್ದೀನಿ. ಇವ್ರನ್ನ ಚೆನ್ನಾಗಿ ನೋಡಿಕೊಂಡು ಅತ್ತೆ ಹತ್ರ ಗುಡ್ ಗರ್ಲ್ ಅನ್ಸ್ಕೋಬೇಕು. ಅಯ್ಯೋ, ಬಾಗಿಲಲ್ಲೇ ಯಾಕೆ ನಿಂತಿದ್ರ? ಒಳಗಡೆ ಬನ್ನಿ, ಒಳಗಡೆ ಬಂದು ಕೂತ್ಕೊಳ್ಳಿ, ಬನ್ನಿ ಒಳಗಡೆ. ಅಯ್ಯೋ ಬೇಡ ಬೇಡ ಅಮ್ಮ, ಇಲ್ಲೇ ಏನಾನ ಕೊಡು, ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಮಕ್ಕಳಿಗೆ. ಕೊಡಮ್ಮ ಇಲ್ಲೇ ಏನಾದರೂ. ಇಲ್ಲ ಇಲ್ಲ ಪರವಾಗಿಲ್ಲ, ಒಳಗಡೆ ಬನ್ನಿ, ನೀವು ಒಳಗಡೆ ಬನ್ನಿ. ಅಯ್ಯಯ್ಯೋ, ಏನಿವರು ಒಳಗಡೆ ಬನ್ನಿ ಅಂತಾರೆ. ಒಳಗಡೆ ಹೋಗೋಣ, ಏನೇನು ಕೊಡ್ತಾರೋ ತಿಂದು ನನ್ನ ಮಕ್ಕಳಿಗೂ ತೊಗೊಂಡೋಗೋಣ. ಇವತ್ತು ಒಳ್ಳೆ ಊಟ. ಏನು ತಗೋತೀರಾ? ಕಾಫಿನಾ, ಟೀನಾ, ಏನು ಬೇಕು ನಿಮಗೆ? ಅಯ್ಯೋ, ನಾನು ಕಾಫಿ ಟೀ ಎಲ್ಲ ಕುಡಿಯಲ್ಲ. ಬೂಸ್ಟು, ಬೋರ್ಮಿಟಾ, ಹಾರ್ಲಿಕ್ಸ್ ಏನಾನ ಇದ್ರೆ ಕೊಡಿ. ಸರಿ ಇರಿ, ತಗೊಂಡು ಬರ್ತೀನಿ, ಕುತ್ಕೊಂಡಿರಿ. ಅಮ್ಮ ಹಂಗೆ ಒಂಚೂರು ಟಿ ವಿ ಆನ್ ಮಾಡಿ, ಅದೇ ಕೈಯಲ್ಲಿ ಒಂದು ಸ್ವಲ್ಪ ಫ್ಯಾನ್ ಆನ್ ಮಾಡಿ. ಎಷ್ಟು ಸೆಕೆ ಕಣಮ್ಮ, ಆನ್ ಮಾಡಿ ಒಂಚೂರು ಫ್ಯಾನು. ಸರಿ ಕೂತಿರಿ, ನಾನು ಹಾಲು ಮಾಡ್ಕೊಂಡು ಬರ್ತೀನಿ ನಿಮಗೆ. ಏಯ್ ನಿಂತ್ಕೊಳ್ಳಮ್ಮ ಅಲ್ಲಿ. ಏನು ಮನೆ ಬಾಗಿಲು ತೆಗೆದಿದೆ ಅಂತ ಗೂಳಿ ನುಗ್ದಂಗೆ ನುಗ್ತಾ ಇದೆಯಾ? ನಿಂತ್ಕೊಳ್ಳಮ್ಮ ಅಲ್ಲಿ. ಏಯ್ ಯಾವಳೆ ನೀನು? ನಮ್ಮ ಮನೆಗೆ ಬಂದು ನನ್ನ ಹಾಸಿಗೆ ಮೇಲೆ ಕುತ್ಕೊಂಡು ನನ್ನೇ ಮನೆಗೆ ಬರಬೇಡ ಅಂತ ಯಾವಳೆ ನೀನು? ಅಯ್ಯೋ ಅಮ್ಮ, ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ. ನಿಮ್ಮ ಸೊಸೆನೇ ಅಮ್ಮ ಒಳಗಡೆ ಬಾ ಕುತ್ಕೋ ಅಂತ ಹೇಳಿದ್ದು. ನಾನು ಬರಲ್ಲ ಅಂದರು. ಅವಳಿಗಂದ್ರೂ ಬುದ್ಧಿ ಇರಲಿಲ್ಲ, ನಿನಗೆ ಬುದ್ಧಿ ಇರಲಿಲ್ವಾ? ಒಳಗಡೆ ಬಾ ಅಂದ ತಕ್ಷಣ ಬಂದ್ಬಿಡ್ತೀಯಾ ನೀನು? ಈಗ ಹೋಗ್ತಾ ಇಲ್ವಾ? ಪರ್ಕೆ ಎತ್ಕೊಳ್ಳ. ಇಲ್ಲ ಅಮ್ಮ, ಹೋಗ್ತೀನಿ.
ಅಯ್ಯೋ ಯಾಕತ್ತೆ, ನೀವೇ ಬಂದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತೀರ, ನೀವೇ ಅವ್ರನ್ನ ಓಡಿಸ್ಬಿಟ್ರಲ್ಲ ಕತ್ತೆ, ಯಾಕತ್ತೆ? ಅವ್ರಿಗೆಲ್ಲ ಕಣೆ ಹೊಡಿಬೇಕಾಗಿದ್ದು ಪರ್ಕೆಲಿ, ನಿನಗೆ. ಇರು ಪರ್ಕೆ ತಗೊಂಡ್ಬರ್ತೀನಿ, ಮಾಡ್ತೀನಿ. ಅಯ್ಯೋ ಅತ್ತೆ ಬೇಡ ಬೇಡ ಬೇಡ, ಅಯ್ಯೋ ಅತ್ತೆ ಬೇಡ ಬೇಡ.